ದೇಶದ ಕಾರ್ಮಿಕ ವರ್ಗ ನಿನ್ನೆಯಿಂದ 28-29 ಸತತವಾಗಿ 48 ತಾಸುಗಳ ಅಖಿಲ ಭಾರತ ಮುಷ್ಕರವನ್ನು ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಲಿಂಗಸೂರಲ್ಲಿ ಎಸಿಟಿಯು ಸಂಘಟನೆಯಿಂದ ಹಲವಾರು ಸಂಘಟನೆಗಳು ನಿನ್ನೆ ಮುಷ್ಕರದ ಮೂಲಕ ಪ್ರಾರಂಭ ಮಾಡಿದಂತ ಕಾರ್ಮಿಕರ ಹೋರಾಟ, ಈ ದೇಶದ ಕಾರ್ಮಿಕರ ಹೋರಾಟನ್ನ ಪ್ರತಿ ವರ್ಷ ಮುಷ್ಕರಗಳು ಮಾಡುವ ಮೂಲಕ, ಬೇಡಿಕೆ ಪತ್ರಗಳನ್ನು ಕೊಡುವ ಮೂಲಕ ಕಾರ್ಮಿಕರ ಕಾಯ್ದೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಆದರೆ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಇವತ್ತು, ಈ ವಿಷಯ ಜನರಿಗೆ ತಲುಪುವ ರೀತಿಯಲ್ಲಿ ನಾವು ಒಂದು ಧರಣಾ ಕಾರ್ಯಕ್ರಮ ಹಾಕುವ ಮೂಲಕ ಟ್ರೇಡ್ ಯೂನಿಯನ್ ಸೆಂಟರ್ ಇವತ್ತು 29ನೇ ದಿನ ಅಂದ್ರೆ 2ನೇ ದಿನ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ನ ಅಡಿಯಲ್ಲಿ ಇರುವಂತ ಅಸಂಘಟಿತ ವಲಯದ ಕಾರ್ಮಿಕರು ಅವರು 4 ಸಂಘಟನೆಗಳು ನಮ್ಮೊಂದಿಗೆ ಇವತ್ತು ಜೊತೆಗೂಡಿ ಟ್ರೇಡ್ ಯೂನಿಯನ್ ಸೆಂಟರ್ನ ಅಡಿಯಲ್ಲಿ ಬೆಳಗ್ಗೆಯಿಂದ ಈ ಒಂದು ಧರಣಿ ಕಾರ್ಯಕ್ರಮ ಮಾಡುವ ಮೂಲಕ, ಹೋರಾಟ ಮಾಡುವ ಮೂಲಕ ಹಟ್ಟಿ ಚಿನ್ನದ ಗಣಿಯಿಂದ ಕೂಡ ಕಾರ್ಮಿಕರು, ಸಂಘಟಿತ ವಲಯದ ಕಾರ್ಮಿಕರು, ಚಿನ್ನ ಉತ್ಪಾದನೆ ಮಾಡುವ ಕಾರ್ಮಿಕರು, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂತ ಅಸಂಘಟಿತ ವಲಯದ ಕಾರ್ಮಿಕರು, ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವಂತ ಅಸಂಘಟಿತ ವಲಯದ ಕಾರ್ಮಿಕರು, ಬಿಸಿ ಊಟದ ಕೆಲಸ ಮಾಡುವಂತಹ ಕಾರ್ಮಿಕರು, ಇವತ್ತು ಈ ದೇಶದ ಕಾರ್ಮಿಕರು ಎಲ್ಲ ಒಂದು ವೇದಿಕೆ ಮೇಲೆ ಬಂದು ಹೋರಾಟ ಮಾಡುವ ಅವಶ್ಯಕತೆ ಬಹಳ ಅತಿಯಾಗಿದೆ. ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಇಂದ ನಾವು ಕರೆ ಕೊಡೋದೇನೆಂದ್ರೆ, ಬರೇ ನಾವು ಬೇಡಿಕೆ ಪತ್ರ ಕೊಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಫೋಟೋ ಎಳೆಯೋದು, ನಾಳೆ ಪೇಪರ್ನಾಗ ಬರ್ತದ ಇಲ್ಲ ನೋಡೋದು, ಟಿವಿಯಾಗ ಬರಬೇಕು, ಇಷ್ಟಕ್ಕೆ ಸೀಮಿತ ಆಗೋದು ಬೇಡ. ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ನಿಂದ ದೊಡ್ಡ ರೀತಿಯ ದೀರ್ಘವಾದಂತ ಹೋರಾಟ ಹಾಕಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎಸಿಟಿವಿನಲ್ಲಿ ಸೇರಿದಂತ ಎಲ್ಲರೂ ಒಂದಿನದ ಹೋರಾಟ, 2 ದಿನದ ಹೋರಾಟ ಯಾವುದು ಮಾಡಿದ್ರು ಕೂಡ ಈ ಆಡಳಿತ ವರ್ಗಕ್ಕೆ ಯಾವುದು ಏನು ಆಗ್ತಾ ಇಲ್ಲ ಅನ್ನಂಗ ಅವ್ರು ಕೂತಿದ್ದಾರೆ. ಹೆಚ್ಚಾಗಿ ಅಂದ್ರೆ ಇವತ್ತಿನ ಬಿಜೆಪಿ ಸರ್ಕಾರದ ಆಡಳಿತ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕರನ್ನು ಪೂರ್ತಿ ಬೀದಿಗೆ ತಳ್ಳುವಂತ ಕಾಯ್ದೆ ಕಾನೂನುಗಳು, ಅಂದ್ರೆ 1920ರಿಂದ ಈ ದೇಶದಲ್ಲಿ ಬ್ರಿಟಿಷರ ಕಾಲದಿಂದ ಪಡೆದಂತ 44 ಕಾಯ್ದೆಗಳು ಇವೆ. ಬಹಳಷ್ಟು ಕಾಯ್ದೆಗಳು ಇನ್ನೂ ಕಾರ್ಮಿಕರಿಗೆ ಅನ್ವಯನೇ ಆಗಿಲ್ಲ, ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅಂತವೆಲ್ಲ ಕಾಯ್ದೆಗಳನ್ನ ಅವರು ಮಟಕು ಹಾಕಿ, ತೆಗೆದು ಹಾಕಿ, ಬರೇ 4 ಕೋಡ್ ಬಿಲ್ಗಳನ್ನು ಪಾಸ್ ಮಾಡಿ ಅದರ ಅಡಿಯಲ್ಲಿ ಕಾರ್ಮಿಕರನ್ನ ತಗೊಂಡು ಹೋಗ್ಲಿಕ್ಕೆ ಈಗಾಗಲೇ ಅವರ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ, ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಅದ ಅಲ್ಲಿ. ಆದರೆ ಈ ದೇಶದ ರೈತಾಪಿ ವರ್ಗ 1 ವರ್ಷದವರೆಗೆ ಸತತವಾಗಿ ಹೋರಾಟ ಮಾಡುವ ಮೂಲಕ ಮೋದಿ ಸರ್ಕಾರನ ರೈತ ವಿರೋಧಿ 3 ಕಾಯ್ದೆಗಳನ್ನು ವಾಪಸ್ ತಗೊಳ್ಳಿಕ್ಕೆ ಒತ್ತಾಯ ಮಾಡಿ ಅದನ್ನು ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ರು. ಆ ತರದ ಒಂದು ದೊಡ್ಡ ರೀತಿಯ ಹೋರಾಟ ಕಾರ್ಮಿಕರು ಇವತ್ತು ತಮ್ಮ 44 ಕಾಯ್ದೆಗಳನ್ನು ಉಳಿಸ್ಕೋಬೇಕಾದ್ರೆ ಕಾರ್ಮಿಕ ವರ್ಗ ಒಂದಾಗಲೇಬೇಕು. ದೊಡ್ಡ ರೀತಿಯ ಯಾವ ರೀತಿಯಾಗಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಆ ರೀತಿಯಾಗಿ ನಮ್ಮ ಕಾರ್ಮಿಕರ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡುವ ಅವಶ್ಯಕತೆ ಇದೆ.
ಬರೀ ನಾವು ಮೆಮೊರಿಯಂ ಕೊಡ್ತಾ ಇದ್ದೀವಿ, ಅದು ತಗೊಂಡು ಮೇಲೆ ಕಳಿಸ್ತೀವಿ ಅಂತಾರ, ಕೆಳಗೆ ಕಳಿಸ್ತೀವಿ ಅಂತಾರ, ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ, ಎಲ್ಲೋ ಕಸಬುಟ್ಟೆಗೆ ಹಾಕಿ ಹೋಗಾಕತ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನೆಯಿಂದ 48 ತಾಸು ಹೋರಾಟ ನಡೆದಿದೆ, ಮಾತಾಡ್ತಾ ಇದ್ವಿ. ಕಾರ್ಮಿಕರ ಹಕ್ಕುಗಳು ದಮನ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಅವರು ಕಾರ್ಮಿಕ ಮಂತ್ರಿ ಆದರು ಈ ದೇಶಕ್ಕೆ ಅನೇಕ ಕಾಯ್ದೆಗಳನ್ನು ಅವರು ತಂದು ಕೊಟ್ಟಿದ್ದಾರೆ. ಆ ಎಲ್ಲ ಕಾಯ್ದೆಗಳನ್ನು ಮತ್ತೆ ಹಿಂದಿನ ಬಾಕಲಿನಿಂದ ತೆಗೆದು ಹಾಕುವಂತ ಹುನ್ನಾರ ಮೋದಿ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಏನರ್ಥ? ಸಂವಿಧಾನವನ್ನು ಈ ದೇಶದಲ್ಲಿ ಪೂರ್ತಿ ಅವರು ಜಾರಿ ಮಾಡಲಿಕ್ಕೆ ತಯಾರಿಲ್ಲ. ಅವರು ಸಂವಿಧಾನದ ಅರ್ಧ ಭಾಗಗಳನ್ನು ಕಡಿತ ಮಾಡಿ ಹಾಕ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಮೀಸಲಾತಿ ಇದೆ, SC STಗಳಿಗೆ ಮೀಸಲಾತಿ ಇದೆ ಅಂತ ನಮಗೂ ಗೊತ್ತಿದೆ, ಕಾಯ್ದೆಗಳಿದೆ. ಆದ್ರೆ ನೀವು ಸರ್ಕಾರಿ ನೌಕರಿಗಳಿದ್ರೆ, ಸರ್ಕಾರಿ ಕಾರ್ಖಾನೆಗಳಿದ್ರೆ, ಸರ್ಕಾರಿ ಗಣಿಗಾರಿಕೆ ಇದ್ರೆ, ಸರ್ಕಾರದ ಸಂಸ್ಥೆಗಳಿದ್ರೆ ಮಾತ್ರ ಅಲ್ಲಿ ಮೀಸಲಾತಿ ಸಿಗ್ತದೆ ನಿಮಗೆ. ಎಲ್ಲ ಗಣಿ ಇವತ್ತು ಹಟ್ಟಿ ಚಿನ್ನದ ಗಣಿ ನೀನು ಖಾಸಗಿಯವ್ರಿಗೆ ಕೊಟ್ಟು ಅಲ್ಲಿ ಮೀಸಲಾತಿ ಕೊಡಂದ್ರೆ ಅವ್ರು ಕೊಡ್ತಾನೆ. ನೀನು ಖಾಸಗಿಯವ ಕೊಡೋದಿಲ್ಲ, ಒದ್ದು ಹೊರಗೆ ಹಾಕ್ಬಿಡ್ತಾನೆ ನಿಮ್ಗೆ. ಹೋಗ್ರಲ್ಲೇ ನಾನು ಯಾರಿಗೂ ಮೀಸಲಾತಿ ಕೊಡೋಗಿಲ್ಲ, ನಾನು ಒಬ್ಬ ಕಾರ್ಖಾನೆ ನಡೆಸುವ ಖಾಸಗಿದಾರ ಗುತ್ತೇದಾರ ಅಂತಾನೆ ಅವರು. ಇವತ್ತು ನಮ್ಮ ಹೋರಾಟ ಗುತ್ತಿಗೆ ಪದ್ಧತಿ ವಿರುದ್ಧ ಹೋರಾಡ್ತೀವಿ. ಅಲ್ಲ, ಎಲ್ಲ ಜನ ಏನ್ ತಿಳ್ಕೊಳ್ತಾ ಇದ್ದಾರೆ, ಕಾರ್ಮಿಕರ ಸಮಸ್ಯೆ ಕಾರ್ಮಿಕರದೈತೆ ಅಂತ ಹೇಳ್ತಾರೆ. ಸಾರ್ವಜನಿಕರು ಅರ್ಥ ಮಾಡಬೇಕು, ಯುವಕರು ಅರ್ಥ ಮಾಡ್ಕೋಬೇಕು. ಇವತ್ತು ಈ ಕಡೆ ನಿಮಗೆ ಮೀಸಲಾತಿ ಇದೆ ಅಂತ ತೋರಿಸ್ತಾ ಇದ್ದಾರೆ. ಮೀಸಲಾತಿ ಕೊಡುವಂತ ಸಂಸ್ಥೆಗಳಿಗೆ ಅವರು ಪೂರ್ತಿ ಬಂದ್ ಮಾಡಿ ಖಾಸಗಿಯವ್ರಿಗೆ ಒಪ್ಪಿಸ್ಕೊಟ್ರೆ ನಿಮ್ಗೆ ಯಾರು ಮೀಸಲಾತಿ ಕೊಡ್ತಾರೆ? ಇವತ್ತು ದಲಿತ ಸಂಘರ್ಷ ಸಮಿತಿಗಳು ಎಲ್ಲ DSS ನವರು ಕೂಡ ಅರ್ಥ ಮಾಡ್ಕೋಬೇಕು. ಯುವಕರಿಗೆ ಇದನ್ನ ಹೇಳಬೇಕಾಗಿದೆ. ನಾವು ಗುತ್ತಿಗೆ ಪದ್ಧತಿ ನಾವು ತೆಗೆದು ಹಾಕಿದ್ರೆ, ಗುತ್ತಿಗೆ ಪದ್ಧತಿ ತೆಗೆದು ಹಾಕಿ ಇವತ್ತು ಸರ್ಕಾರನೇ ಸಂಸ್ಥೆಗಳು ನಡೆಸಬೇಕು. ಸರ್ಕಾರದ ಅಡಿಯಲ್ಲಿದ್ದಾಗ ಮಾತ್ರ ನಾವು ಮೀಸಲಾತಿಯನ್ನು ನಾವು ಉಪಯೋಗ ಮಾಡ್ಕೋಬಹುದು. ಇದನ್ನ ನಾವು ದೀರ್ಘವಾಗಿ ಯೋಚನೆ ಮಾಡಬೇಕಾಗಿದೆ. ಬರೀ ಕಾರ್ಮಿಕರ ಸಮಸ್ಯೆ ಅಂತ, ಕಾರ್ಮಿಕರ ಸಮಸ್ಯೆದಲ್ಲಿ ಸಾರ್ವಜನಿಕರ ಸಮಸ್ಯೆ ಐತೆ. ನಿಮ್ಮ ಮೀಸಲಾತಿ ಎಲ್ಲಿ ಬರ್ತದೆ? SC STಗಳಿಗೆ ನೌಕರಿ ಬರಲ್ಲ. ಗುತ್ತಿಗೆ ಅವನಿಗೆ ಟಾಟಾದವನಿಗೆ ಕೊಟ್ರೆ, ಬಿರ್ಲಾದವನಿಗೆ ಕೊಡ್ತಾರೆ. ಇವತ್ತು ಅವರೆಲ್ಲರೂ ಮೀಸಲಾತಿ ಒಪ್ಪೋದಿಲ್ಲ. ಅವರು ತಮಗೆ ಯಾರು ಬೇಕು ಅವ್ರಿಗೆ ತಗೊಂಡು ಕೆಲಸ ಮಾಡಿಸ್ಕೊಂತಾರೆ. ಹೀಗಾಗಿ ಹಿಂದಲ ಬಾಗಿಲಿನಿಂದ ನಿಮಗೆ ಸುಮ್ಮನೆ ಮೀಸಲಾತಿ ಇಟ್ಟಂಗ ಮಾಡಿ ಕಡೆ ಕಿತ್ಕೊಳ್ತಾ ಇದ್ದಾರೆ. ನಿಮ್ಮ ರಸ್ತೆಗಳೆಲ್ಲರೂ ಹಿಂಗ್ ನೋಡ್ತಾ ಇದ್ರೆ ಕೋವಿಡ್ ಗೇಟ್ ಹಾಕ್ತಾ ಇದ್ದಾರೆ. ಗೇಟ್ನಾಗ ರೊಕ್ಕ ಕೊಡ್ತೀರ ನೀವು? ಇವತ್ತು ಯಾವುದು 2 ವೀಲರ್ 4 ವೀಲರ್ ಹೋದ್ರೆ ಅಲ್ಲಿ ಅವರಿಗೆ ರೋಡಿಗಾಗಿ ರೊಕ್ಕ ಕೊಡಬೇಕು. ನಮ್ಮ ಭೂಮಿ ರೋಡ್ನಲ್ಲಿ ತಿರುಗಾಡಬೇಕಾದ್ರೆ ರೊಕ್ಕ ಕೊಡಂಗ್ ಮಾಡಿದ್ದಾರೆ. ಸರ್ಕಾರ ಕೆಲಸ ಏನ್ ಮಾಡ್ತಾ ಇದೆ? ನೀವು ರಸ್ತೆ ನಿರ್ಮಾಣ ಮಾಡಿ ನಿಮ್ಮ ಅಡಿಯಲ್ಲಿ ಇಟ್ಕೊಳ್ರಿ, ಅದನ್ನು ಖಾಸಗಿಯವರು ಕೊಡ್ತಾ ಇದ್ದಾರೆ. ನೀವು ಏನಾದ್ರು ರೊಕ್ಕ ಕೊಟ್ಟು ಟೋಲ್ ಗೇಟ್ನಾಗ ಜಗಳ ಗುದ್ದಾಟ ಆಗಕತ್ತದ. ಇವತ್ತು ಸಾರ್ವಜನಿಕರಿಗೆ ಆ ಟೋಲ್ ಗೇಟ್ ಅವರಿಗೆ ಜಗಳ ಹಚ್ಚಿಕೊಂತಾರೆ. ಅಲ್ಲಿರೋಂಥ ಕಾರ್ಮಿಕರಿಗೆ ಏನು ನೌಕರಿ, ಎಷ್ಟು ಸಂಬಳ ಕೊಡ್ತಾರೆ ಇವರು? ಎಲ್ಲ ತಾವು ನಡೆಸಬೇಕಾದದ್ದನ್ನೆಲ್ಲ ಖಾಸಗಿಯವ್ರಿಗೆ ಕೊಡ್ತಾ ಇದೆ ಸರ್ಕಾರ. ಇದು ಈ ಒಂದು ಪದ್ಧತಿಯ ವಿರುದ್ಧ ನಮ್ಮ ಹೋರಾಟ ಇದೆ. ಇವತ್ತಿನ 2 ದಿನದ ನಿನ್ನೆಯಿಂದ ನಡೆದಂತ ಅಖಿಲ ಭಾರತ ಮುಷ್ಕರ ಏನಿದೆ, ಕೇವಲ ಇದು ಕಾರ್ಮಿಕರ ಸಮಸ್ಯೆ ಇಲ್ಲ. ಕಾರ್ಮಿಕರ ಹಿಂದೆ, ಕಾರ್ಮಿಕರ ಜೊತೆಗೆ ಯುವಕರಿಗೆ, ಮಹಿಳೆಯರಿಗೆ ಮತ್ತು ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೂ ಕೂಡ ಇದು ದೊಡ್ಡ ರೀತಿಯ ಒಂದು ಹೋರಾಟ ಇದೆ. ನಾವು ಖಾಸಗಿಯ ವಿರುದ್ಧ ಹೋರಾಡಬೇಕಾದ್ರೆ ಇವತ್ತೆಲ್ಲ ಖಾಸಗಿ ಕಾಲೇಜುಗಳಾಗಿವೆ. ಸರ್ಕಾರಿ ಕಾಲೇಜುಗಳು ಬಂದಾಗ್ತಾ ಇವೆ, ಖಾಸಗಿ ಕಾಲೇಜುಗಳು ಜಾಸ್ತಿ ಆಗ್ತಾ ಇವೆ. ಅಲ್ಲಿ ಏನ್ ನಡೀತಾ ಇದೆ? ಖಾಸಗಿ ಕಾಲೇಜಿನಲ್ಲಿ ಅವ್ರು ಮಾಡಿದ್ದೇ ಕಾನೂನು, ಆ ಕಾನೂನು ಮೇಲೆ ನೀವು ನಡ್ಕೊಳ್ರಿ ಅಂತ ಇವತ್ತು ಸರ್ಕಾರ ಹೇಳ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ನಾವೇನು ಓಟ್ ಹಾಕಿ ಕಳಿಸ್ತಾ ಇದೀವಿ, MLA MP ಏನ್ ಮಾಡಕ್ಕೆ ನೀವು? ದೊಡ್ಡವರಿಗೆ ಕಾರ್ಪೊರೇಟ್ ಲೆವೆಲ್ನವರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ಇದೆ. ಇವತ್ತು 44 ಕಾಯ್ದೆಗಳನ್ನು ಮಾಡಿದ್ದನ್ನ ತೆಗೆದು 4 ಕಾಯ್ದೆ ಮಾಡ್ತೀವಿ. ಆದ ಕಾರಣ ಇವತ್ತು ಎಲ್ಲ ದುಡಿಯುವ ವರ್ಗಕ್ಕೆ ಒಂದೇ ವೇದಿಕೆ ಮೇಲೆ ಬಂದಿದ್ದು ಹೋರಾಟ ಮಾಡಬೇಕಾಗಿದೆ ಇವತ್ತು. ಆಮೇಲೆ ಬೆಲೆ ಏರಿಕೆ, ಬಹಳಷ್ಟು ಜನ ಅಂತಾರ ಡೀಸೆಲ್ ಬೆಲೆ ಏರಿದ್ರೆ, ಪೆಟ್ರೋಲ್ ಬೆಲೆ ಏರಿದ್ರೆ ನಮ್ಗೇನಪ್ಪ,
ಯಾರು ಗಾಡಿ ತಗೊಂಡು ತಿರುಗಾಡ್ತಾರ ಅವ್ರಿಗಾಗ್ಯದ, ನಮಗಿಲ್ಲ ಅಂತ ಕೇಳ್ತೀವಿ ನಾವು. ಆದ್ರೆ ನಮ್ಮ ದವಸ ಧಾನ್ಯಗಳು ನೀವೇನ್ ಬೆಳೆದಿರ್ತಂತ ನಿಮ್ಮ ಏನಿದೆ ಜೋಳ ಗೋಧಿ ಅದನ್ನ ನೀವು ತಗೊಂಡು ಹೋಗ್ಬೇಕಾದ್ರೆ ಲಾರಿ ಬೇಕಾ? ಆ ಲಾರಿಗೆ ನೀವು ಡೀಸೆಲ್ ಹಾಕ್ತೀರಾ? ಆ ಡೀಸೆಲ್ ಡಬಲ್ ಆದ್ರೆ ನೀವು ಒಂದು ಚೀಲಕ್ಕೆ ಏನ್ ಕೊಡ್ತೀರಿ ಅದು ಬಾಡಿಗೆ ಹೆಚ್ಚಾಗಂಗಿಲ್ವಾ? ಅದು ಜನಸಾಮಾನ್ಯರಿಗೆ ಅದು ಬರೋದಿಲ್ವಾ? ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇವತ್ತು. ಬೆಲೆ ಅಲ್ಲಿ ಅವ್ರಿಗೆ ಹೆಚ್ಚಿಗಾಗ್ಯದ ನಮ್ಗೇನಿಲ್ಲ ಅಂತ ತಿರುಗಾಡ್ತಾ ಇದ್ದಾರೆ. ಅಡಿಗೆ ಎಣ್ಣೆ ಬೆಲೆ ಡಬಲ್ ಟ್ರಿಬಲ್ ಆಗೋಗಿದೆ ಇವತ್ತು. ಈ ಬೆಲೆ ಏರಿಕೆ ಬಗ್ಗೆ ಚಿಂತನೆ ಮಾಡಬೇಡ್ರಿ ನೀವು. ಅದನ್ನೆಲ್ಲ ಬಿಟ್ಟು ನೀವು ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡಬೇಡ್ರಿ. ಅವರು ಇಲ್ಲಿ ಮಾಡಬಾರ್ದು, ಮುಸಲ್ಮಾನರ ಅಂಗಡಿ ಹಚ್ಚಬಾರ್ದು, ಅವರು ಇವರು ಅಂತ ಆ ಕಡೆ ಈ ಕಡೆ ನಮ್ಮ ತಲೆಯನ್ನ ತಿರ್ಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ತಿರ್ಸಿ ತಾವು ಸೂಟ್ಕೇಸ್ ತುಂಬಿಕೊಂಡು ತಿರುಗಾಡ್ತಾ ಇದ್ದಾರೆ. ಇವತ್ತಿನ ಈ MP ಗಳು ಏನ್ ಮಾಡ್ತಾ ಇದ್ದಾರೆ, MLAಗಳು ಏನ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಹೋರಾಟ ನಿನ್ನೆಯಿಂದ ಕಾರ್ಮಿಕರ ಹೋರಾಟ ಏನು ನಡೆದಿದೆ, ಈ ಹೋರಾಟದ ಇವತ್ತು ಟ್ರೇಡ್ ಯೂನಿಯನ್ ಸೆಂಟ್ರಿನ ಏನು ಮುಖ್ಯವಾದ ಉದ್ದೇಶ ಜನಸಾಮಾನ್ಯರಿಗೆ ಗೊತ್ತಾಗಿರಬೇಕು. ನಿನ್ನೆಯಿಂದ 2 ದಿನ ಹೋರಾಟ ಮಾಡಕ್ಕೆ ಬಿಡ್ರಿ, ಅದು ಅವ್ರದ್ದು ಹೋರಾಟ ನಮ್ದಿಲ್ಲ ಅಂತ ಹೇಳಿ. ಅದು ಎಲ್ಲರಿಗೆ ಒಬ್ಬರಿಗೊಬ್ಬರಿಗೆ ಇದು ಅನ್ವಯವಾಗುತ್ತೆ, ಎಲ್ಲರಿಗೂ ಬೇಕಾಗುತ್ತೆ. ಈ ನಿಮ್ಮ ಮಕ್ಕಳಿಗೆ ನೌಕರಿ ಬೇಕಾದ್ರೆ ಕಾರ್ಖಾನೆಗಳು ಬೇಕು. ಆಮೇಲೆ ಅವರ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸರ್ಕಾರದಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾಗಿದೆ. ಸರ್ಕಾರದ ಸಂಸ್ಥೆಗಳು ಜಾಸ್ತಿ ಹಾಕ್ಬೇಕಂತ ನಮ್ದು ಹೋರಾಟ ಇದೆ ಇವತ್ತು. 4 ಕೋಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು? ಹೊರ ದೇಶದ ಕಾರ್ಪೊರೇಟ್ ಜನ ಬಂದು ಇಲ್ಲಿ ದೊಡ್ಡ ಒಂದು ಕಂಪನಿ ನಡೆಸಬೇಕು, ಅವರಿಗೆ ಅನುಕೂಲ ಮಾಡುವಂತ ಕಾಯ್ದೆಗಳನ್ನು ಮಾಡ್ಯಾರ. ಆದ ಕಾರಣ ನಾವು ಇವತ್ತು ಹೇಳ್ತೀವಿ, ಒಬ್ಬರಿಗೆ 25,000 ಕೂಲಿ ಕನಿಷ್ಠ ಬೇಕು. ಯಾವೊಬ್ಬ ಕಾರ್ಮಿಕನಿಗೆ ನೀವು ಕೂಲಿ ಕೊಡಬೇಕಾದ್ರೆ ಕನಿಷ್ಠ ತಿಂಗಳಿಗೆ 25,000 ಬೇಕೇ ಬೇಕು. ಯಾಕೆಂದ್ರೆ ಇವತ್ತಿನ ಬೆಲೆಗೆ ಅವ ಬದುಕು ಮಾಡಬೇಕಾದ್ರೆ ಬರೇ ಗಂಡ ಹೆಂಡತಿ ಒಂದಿಬ್ಬರು ಮಕ್ಕಳು 4 ಮಂದಿನೇ ಬದುಕಬೇಕಾದ್ರೆ ತಿಂಗಳಿಗೆ 25,000 ಬೇಕೇ ಬೇಕು. ಬರೇ ಊಟಕ್ಕೆ ಕೂಲಿಗೆ ಮಾತ್ರ ಅಲ್ಲ ಸಂಬಳ. ನಾವು ಟಿವಿ ನೋಡ್ತೀವಿ, ಮನೋರಂಜನೆ ಬೇಕು, ಮನೆಯಾಗ ಟಿವಿ ಬೇಕು, ನಮ್ಮ ಮಕ್ಕಳು ಟಿವಿ ನೋಡ್ಬೇಕಲ್ಲ. ಬರೀ ನೀವೇ ನೋಡ್ಬೇಕಾ? ಮನೋರಂಜನೆಗೆ ಬೇಕು, ಅದಕ್ಕೆ ಊಟಕ್ಕೆ ಬೇಕು, ವಿದ್ಯಾಭ್ಯಾಸಕ್ಕೆ ಬೇಕು. ಇವನ್ನೆಲ್ಲ ಹಾಕೊಂಡು ನಾವು 25,000 ರೂಪಾಯಿ ಡಿಮಾಂಡ್ ನಮ್ಮ ಟ್ರೇಡ್ ಯೂನಿಯನ್ ಸೆಂಟ್ರಲ್ಲಿಂದ ನಾವು ಮಾಡ್ತಾ ಇದ್ದೀವಿ. JCTUನವರು ಏನು ನಿನ್ನೆ 21 ಅಂತ ಹೇಳಿದ್ರು, ಆದ್ರೆ ನಾವು ಅದಕ್ಕೆ ಮುಂದೋಗಿ ಹೇಳ್ತಾ ಇದ್ವಿ. ಇವತ್ತು ಬೆಲೆ ದಿನ ದಿನಕ್ಕೆ ಏರ್ತಾ ಇದೆ. ಮತ್ತೆ ಇವತ್ತು ಏನು 80-89 ಪೈಸೆ ಡೀಸೆಲ್ ಬೆಲೆ ಹೆಚ್ಚಾಗಿದೆ, ದಿನ ದಿನ ಹೆಚ್ಚಾಗ್ತಾ ಇದೆ. ಆದ್ರಿಂದ ನಾವು 25,000 ಕನಿಷ್ಠ ಕೂಲಿ ಬೇಕು ಅಂತ ನಮ್ಮ ಡಿಮಾಂಡ್ ಇದೆ. ಆಮೇಲೆ 4 ಕೋಡ್ ಬಿಲ್ಗಳನ್ನು ವಾಪಸ್ ತಗೊಂಡು 44 ಕಾಯ್ದೆಗಳು ಅದೇ ರೀತಿಯಾಗಿ ಕೊಡಬೇಕು. ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕ ಮಂತ್ರಿಯಾಗಿ ದೇಶಕ್ಕೆ ಕೊಟ್ಟಂತ ಎಷ್ಟೋ ಕಾರ್ಮಿಕರ ಕಾಯ್ದೆಗಳು, ಬೋನಸ್ ಕಾಯ್ದೆ ಆಗಿರಬೇಕು, ಅದು ಗ್ರಾಚ್ಯುಟಿ ಕಾಯ್ದೆ, EPF ಕಾಯ್ದೆ, ಮಹಿಳೆಯರಿಗಾಗಿ ಹೆರಿಗೆ ರಜೆ ಕೊಡಿಸುವಂತ ಕಾಯ್ದೆ ಆಗಿರಬೇಕು. ಬಹಳಷ್ಟು ಕಾಯ್ದೆಗಳನ್ನು ಮಾಡಿದ್ದಾರೆ. ಅವನ್ನೆಲ್ಲ ತೆಗೆದು ಹಾಕಿಬಿಟ್ಟು ಬರೀ 4 ಕೋಡ್ನಲ್ಲಿ ಯಾವ್ದು ಬೇಕೋ ಅವ್ರು ಮಾಡಿ ಕಾರ್ಮಿಕರಿಗೆ ಕಡಿಮೆ ಆಗಬೇಕು, ಅವ್ರಿಗೆ ಸಿಗಲಾರದಂತ ವ್ಯವಸ್ಥೆಯನ್ನು ಮಾಡುವಂತ ಒಂದು 4 ಕೋಡ್ ಬಿಲ್ ಹಾಕಿ ಕೂತಿದ್ದಾರೆ. ಆದ್ರಿಂದ ರೈತರ ತರ ಹೋರಾಟ, ರೈತರು ಈ ದೇಶದಲ್ಲಿ ಒಂದಾಗಿ ಹೋರಾಟ ಮಾಡಿದ್ರು ಆ ತರದ ಹೋರಾಟ ಬೇಕು. ಬರೇ ಮುಂಜಾನೆ ಸಂತನ 2 ತಾಸು ಕುಂತು ಎದ್ದು ಹೋದ್ವಿ ಅಂದ್ರೆ ಇದು ಕೆಲಸಕ್ಕೆ ಬರಗಿಲ್ಲ. ಇನ್ನು ಎಲ್ಲರೂ ಒಂದಾಗಿ ಒಂದೇ ವೇದಿಕೆ ಮೇಲೆ ಆಗಿ ದೊಡ್ಡ ರೀತಿಯ ಹೋರಾಟ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಬೇಕಾಗಿದೆ. ನಿನ್ನೆಯಿಂದ ಮಾಡಿದ್ರು. ನಿನ್ನೆ ಒಂದು ಏನ್ರಿ ಅವ್ರ ಜೊತೆಗೆ ನೀವು ಯಾಕೆ ಹೋಗಿಲ್ಲ, TV ಸಪರೇಟ್ ಅಂತ ಹೇಳ್ತಾ ಇದ್ರಿ. ಅಲ್ಲಿ ನಮಗೆ ಬಂದಿದೆ. ಇವತ್ತು ಕೇರಳದಲ್ಲಿ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಇದೆ, ಕೆಂಬಾವಟದ್ದು ಕೇರಳದಲ್ಲಿ ರೂಲಿಂಗ್ ಇದೆ. ಆದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ? ಮೋದಿ ಸರ್ಕಾರ ಏನು ಕಾನೂನು ತರ್ತಾ ಇದೆ, ಆ ಕಾನೂನು ವಿರುದ್ಧವಾಗಿ ನಮ್ದೇ ಆದಂತ ಲೇಬರ್ ಯಾವ ರೀತಿಯಾಗಿ ಉಳ್ಬೇಕು ಆ ಕಾನೂನುಗಳ ಮಧ್ಯೆ ಇಲ್ಲ. ಅವ್ರ ಜೊತೆಗೆ ಎಲ್ಲೋ ಒಂದು ಕಾಂಪ್ರಮೈಸ್ ಆಗ್ತಾ ಇದ್ರಿ ನೀವು. ರೂಲಿಂಗ್ನಾಗ ಬಂದಾಗ ಕಾಂಪ್ರಮೈಸ್ ಆಗುವಂಥದ್ದು ಬೇಡ. ನಾವೇನು ಮಾತಾಡಿ ಬರ್ತೀವಿ, ಕೆಂಬಾವಟದವರು ಎಲ್ಲ ಟ್ರೇಡ್ ಯೂನಿಯನ್ದವರು 25,000 ದಿನಗಳು ಕೂಲಿ ಬೇಕೇ ಬೇಕು ಅನ್ನೋ ಒಂದು ಮಾತು. ಅಷ್ಟರಾಗೆ 4,000 ನಮ್ಗೆ ಅವ್ರಿಗೆ ವ್ಯತ್ಯಾಸ ಆಗಿದೆ. ಕೆಲವು ವ್ಯತ್ಯಾಸಗಳು ಬರ್ತಾ ಇದೆ. ನಾವು ಕ್ರಾಂತಿಕಾರಿ ರೀತಿಯಿಂದ ನಾವು ಪಡ್ಕೋಬೇಕಂತ ಹೇಳೋದು. ಹೋರಾಟ ಇಲ್ಲಂತಂದ್ರೆ ನಡೆಯುವುದಿಲ್ಲ, ಹೋರಾಟನೇ ನಮ್ಮ ಅಸ್ತ್ರ.
ಕಾರ್ಮಿಕರ ಒಕ್ಕಟ್ಟೆ ನಮಗೆ ರೊಕ್ಕ. ಯಾವನಿಗೂ ರೊಕ್ಕ ಕೊಟ್ಟು ಅದು ಇದು ಕೆಲಸ ಮಾಡಿಸ್ಕೊಂಡು ಬರೋರು ಬಹಳ ಮಂದಿ ಇದಾರೆ ಅಂತಾರೆ. ಈಗ ಲೀಡರ್ ಮಂದಿ ಏನಿಲ್ಲ, ಅವ್ರು ಏನಂತಾರೆ, ಮುಖಂಡತ್ವ ಇವು ಟ್ರೇಡ್ ಯೂನಿಯನ್ ಲೀಡರ್ಗಳು ರೊಕ್ಕ ತಗೊಂಡೋಗಿ ಅವನ MP MLA ರೊಕ್ಕ ಕೊಟ್ಟು ಮಾಡಿಸ್ಕೊಂಡು ಬರುವಂತ ಪದ್ಧತಿ ಕೂಡ ಇದೆ. ಕೆಲವು ಅದಕ್ಕೂ ಹೋಗ್ತಾರೆ. ಆದ್ರೆ ಈ ದೇಶದ ಭ್ರಷ್ಟಾಚಾರ ಅಳಿಬೇಕು. ಭ್ರಷ್ಟಾಚಾರ ವಿರೋಧ ನಾವು ಏನಾದ್ರೆ ಟ್ರೇಡ್ ಯೂನಿಯನ್ ಸೆಂಟರ್ ನಿಂತಿರುವಂಥದ್ದು. ಭ್ರಷ್ಟಾಚಾರಿಗಳಿಗೆ ಅವಕಾಶ ಕೊಡಬಾರ್ದು. ರೊಕ್ಕ ಕೊಟ್ಟರು ಕೂಡ ತಪ್ಪು, ತಗೊಂಡವಂದು ಕೂಡ ತಪ್ಪು, ಇಬ್ಬರಿಗೆ ಶಿಕ್ಷೆ ಆಗ್ತದೆ. ಇವತ್ತು ದೇಶದ ಕಾನೂನಿನಲ್ಲಿ ಇದೆ. ಆದ್ದರಿಂದ ಈ ದೇಶದ ಸಂವಿಧಾನದಲ್ಲಿ ಕಾರ್ಮಿಕರಿಗೆ ಏನೇನು ಭದ್ರತೆಗಳು ಇದಾವ, ಆ ಸಂವಿಧಾನದ ಭದ್ರತೆ ನೀವು ಉಳಿಬೇಕು. ನೀವು ತೆಗೆದುಹಾಕಿದ್ರೆ ಬಿಡೋದಿಲ್ಲ. ಸಂವಿಧಾನ ಉಲ್ಲಂಘನೆ ಮಾಡಕ್ ನಾವು ಬಿಡೋದಿಲ್ಲ ಅನ್ನೋ ಒಂದೇ ಒಂದು ದೃಷ್ಟಿಕೋನ ಟ್ರೇಡ್ ಯೂನಿಯನ್ ಸೆಂಟರ್ ಬಲವಾಗಿ ಈ ಹೋರಾಟನ ಮುಂದುವರಿಸಲಿಕ್ಕೆ ತಯಾರಾಗಿದೆ. ಆದ್ರೆ ನಿನ್ನೆ ಒಂದ್ ದಿವಸಕ್ಕೆ ಹೋಗುವಂತ ಹೋರಾಟ ಮಟ್ಟಕ್ಕೆ ಹಾಕ್ಬಿಟ್ಟಿದ್ರು. 28 ಅಂದ್ರೆ ಆಯ್ತು, 2 ದಿನ ಅಂದ್ರೆ ಆಯ್ತು ನೋಡಪ್ಪ, ಇವ್ರಿಗೆ ಆಗಿಲ್ಲ ಅಂತ. ಅದಕ್ಕೆ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಇವತ್ತು ನಮ್ಮ ಅಡಿಯಲ್ಲಿರುವಂತ ಸಂಘಟಿತ ಅಸಂಘಟಿತ, ಇಲ್ಲಿ ನೋಡಿ ನೀವು ಎಂತವ್ರು, ಬಿಸಿ ಊಟ ಕಾರ್ಮಿಕರು, ಗಣಿಯ ಕೆಲಸ ಮಾಡೋ ಕಾರ್ಮಿಕರು, ವ್ಯತ್ಯಾಸ ಬಹಳ ಇದೆ. ಅವ್ರ ಸಂಬಳ ಬಹಳ ಕಡಿಮೆ. ಆ ಕಡಿಮೆ ಸಂಬಳ ದುಡಿಯೋರು ಕೂಡ ಅವ್ರ ಕಾರ್ಮಿಕ ವರ್ಗ. ಇವತ್ತು ನಾವು ಗಣಿಯಲ್ಲಿ ಕೆಲಸ ಮಾಡೋರು ಸಾವಿರಾರು ರೂಪಾಯಿ ತಗೊಳ್ಳೋರು ಅವ್ರಿಗೇನಪ್ಪ, ಆದ್ರೆ ನಾವು ಕಾರ್ಮಿಕರನ್ನೇ. ಕಾರ್ಮಿಕ ವರ್ಗ ಒಂದಾಗಬೇಕು. ಎಲ್ಲ ಅಸಂಘಟಿತ ಕಾರ್ಮಿಕರು ಕೂಡ ಸಂಘಟಿತ ವಲಯದ ಕಾರ್ಮಿಕರು ಅವರಿಗೆ ಅವರು ಜೊತೆಯಾಗಿ ನಿಂತು ಹೋರಾಟ ಮಾಡಿದಾಗ ಮಾತ್ರ ಈ ಕನಿಷ್ಠ ಕೂಲಿ 25,000 ರೂಪಾಯಿ ನಾವು ಖಂಡಿತ ಪಡ್ಕೊಂಡು ತೀರ್ತೀವಿ. ಅದು ಪಡೀಲಿಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಇಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಾವು. ಆದ್ರಿಂದ ಈ ದೇಶದ ಕಾಯ್ದೆ ಕಾನೂನುಗಳು, ಸಂವಿಧಾನದಲ್ಲಿರುವಂತಹ ಕಾರ್ಮಿಕರ ಹಕ್ಕುಗಳು, ಮಹಿಳೆಯರ ಹಕ್ಕುಗಳು, ವಿದ್ಯಾರ್ಥಿಗಳ ಹಕ್ಕುಗಳು, ಯುವಜನರ ಹಕ್ಕುಗಳನ್ನ ಯಥಾವತವಾಗಿ ಹೆಂಗೆ ಮುಂದೆ ಆಗ್ಬೇಕು. ಏನಾದ್ರೂ ಕಟ್ಟಡಿ ಇಡಕ್ಕೆ ಕೆಲಸ ಮಾಡಿದ್ರೆ ಈ ಮೋದಿ ಸರ್ಕಾರನ ನಾವು ಕೆಳಗಿಳಿಸೋದ್ರಲ್ಲಿ ಯಾವಾಗೂ ಬಿಡೋದಿಲ್ಲ. ಇವತ್ತಿಲ್ಲ ನಾಳೆ ಏನೋ 7-8 ವರ್ಷದಾಗ ಎಲ್ಲ ಆ ಕಡೆ ಈ ಕಡೆ ಜಗಳ ಹಾಕಿ ಏನಾದ್ರು ಮಾಡಿ ಬದುಕಬೇಕಂತ ಹೊಂಟಿದ್ದಾರೆ. ಆದ್ರೆ ಈ ದೇಶ ಆ ತರದ್ದಲ್ಲ. ಈಗಾಗಲೇ ನಮ್ಮ ಚಿನ್ನಪ್ಪ ಅವ್ರು ಹೇಳಿದ ಪ್ರಕಾರ ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ 70-75 ವರ್ಷದ ನಂತರ ನೀವು ಅದನ್ನ ಬದಲಾವಣೆ ಮಾಡ್ತೀರಂತಂದ್ರೆ ಇವ್ರ ಅಪ್ಪ ಬಂದ್ರೆ ನಾವು ಕೇಳೋದಿಲ್ಲ, ಅದು ಬದಲಾವಣೆ ಆಗತ್ತೆ, ನಾವು ಬಿಡೋದಿಲ್ಲ. ನಮ್ಮ ಸಂಘಟನೆ CITU ಎಲ್ಲಾ ಸಂಘಟನೆಗಳನ್ನು ಒಂದುಗೂಡಿಸೋ ಕೆಲಸ ಟ್ರೇಡ್ ಯೂನಿಯನ್ ಸೆಂಟರ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಇದು ಇಷ್ಟಕ್ಕೆ ಬಿಡೋಕ್ಕಾಗೋದಿಲ್ಲ. ಇದನ್ನ ಹೋರಾಟನ ಸತತವಾಗಿ ನಾವು ಇದನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಈ ದೇಶದ ಸಂವಿಧಾನ ಉಳಿಸಬೇಕಾಗಿದೆ. ಈ ದೇಶದ ಐಕ್ಯತೆ ಉಳಿಸಬೇಕಾಗಿದೆ. ಈ ದೇಶದಲ್ಲಿ ಎಲ್ಲರೂ ಕೂಡಿ ಬಾಳುವಂತ ವ್ಯವಸ್ಥೆ ತರಬೇಕಾಗಿದೆ. ನೀವು ಈ ಕಡೆ ಒಂದು ಕಡೆ ಇಲ್ಲಿಂದ ಎಲ್ಲರಿಗೆ ಖಾಸಗೀಕರಣಕ್ಕೆ ಕರ್ಕೊಂಡು ಹೋಗಿ ಖಾಸಗಿ ಶಾಲೆಗಳನ್ನು ಮಾಡೋದು, ಆಸ್ಪತ್ರೆಗಳನ್ನು ಖಾಸಗಿ ಮಾಡಬೇಕು. ಕೋವಿಡ್ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರಿ, ಎಷ್ಟೋ ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ನಲ್ಲಿ ರೊಕ್ಕ ಅಂತ ಸುಳ್ದು ಬಿಟ್ರು, ಬಡವರು ಸತ್ತೋಗ್ಬಿಟ್ರು ಕೋವಿಡ್ನಲ್ಲಿ 2 ವರ್ಷದಲ್ಲಿ. ಆಸ್ಪತ್ರೆಗಳಲ್ಲಿ ಕೂಡ ಎಲ್ಲ ಯಾವುದು ಜೀವಕ್ಕೂ ಹಂಗಿರ್ಲಾರ್ದಂಗೆ ರೊಕ್ಕ ತಿಂದು ಹಾಕ್ಬಿಟ್ರು, ಬಡವರು ಸತ್ತು ಹೋಗ್ಬಿಟ್ರು. ಇದನ್ನೆಲ್ಲ ನಾವು ಕಣ್ಣಾರೆ ನೋಡ್ಕೊಂತೀವಿ. 2 ವರ್ಷದಲ್ಲಿ ಸುಮ್ಮನೆ ಕೂತೀವಿ. ಈಗ ಇನ್ಮೇಲೆ ಸುಮ್ಮನೆ ಕೂಡೋದಲ್ಲ. ಇದಕ್ಕೆ ಈ ಒಂದು ಹೋರಾಟದ ಮೂಲ ಬುನಿಯಾದಿ ಏನಿದೆ, ಕಾರ್ಮಿಕರು, ರೈತರು, ಈ ದೇಶದಲ್ಲಿರುವಂತ ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಎಲ್ಲರಿಗೂ ಒಂದಾಗುವಂತ ಪರಿಸ್ಥಿತಿ ಒಂದಾಗಲೇಬೇಕು. ಒಂದಾಗಲಿಲ್ಲ ಅಂದ್ರೆ ಅವನತಿ ನಮ್ದೇ. ಯಾರು ದುಡಿಯೋರ್ದು. ಈ ದೇಶದಲ್ಲಿ ದುಡಿಯುವ ವರ್ಗದ ಸಂಖ್ಯೆ ಎಷ್ಟಿದೆ ಅಂದ್ರೆ 180 ಜನ ಇದೀವಿ ನಾವು ದುಡಿಯೋರು. ಬರೀ 20% ಜನ 120 ಜನರು ಇರೋರು ನಮ್ಮನ್ನು ಆಳ್ಕೆ ಮಾಡುವ ಮೂಲಕ ನಮ್ಮಲ್ಲೇ ಅಣ್ಣ ತಮ್ಮರನ್ನು ಜಗಳ ಹಚ್ಚುತ್ತಾ ಇದ್ದಾರೆ. ಇದನ್ನ ನಾವು ಇವತ್ತು ಎಲ್ಲ ಸಣ್ಣ ಹುಡುಗನಿಂದ ಹಿಡಿದು ಮುದುಕಂತನ ನಾವು ಹೇಳುವಂತ ಪರಿಸ್ಥಿತಿ ಇದೆ. ಇದು ಹೇಳಲಿಕ್ಕೆ ಎಲ್ಲರೂ ತಯಾರಾಗಬೇಕಾಗಿದ್ದೀವಿ. ಬರೀ ನಾನು ಇನ್ನೊಂದು 66 ವರ್ಷ ಸತ್ತು ಹೋದ್ರೆ ಆಗಂಗಿಲ್ಲ. ನೀವೆಲ್ಲ ತಯಾರಾಗಬೇಕು. ಯುವಕರೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮಂಗೆ ಎಲ್ಲರೂ 100 ಜನರಿಗೆ ಇವತ್ತು ಹೇಳಲೇಬೇಕು. ಹೇಳಿಲ್ಲ ಅಂದ್ರೆ ಈ ದೇಶ ಉಳಿಯೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾರ್ಮಿಕರು, ರೈತರು ಯಾರ್ಯಾರು ಉಳಿಯಂಗಿಲ್ಲ. ಬರೀ ಅವರೇ ಕಾರ್ಪೊರೇಟ್ ಮಂದಿ ಉಳಿತಾವ. ಅವ್ರು ಬರ್ತಾರ. ಈಸ್ಟ್ ಇಂಡಿಯಾ ಕಂಪನಿ ಬಂದು ಯಾವ ರೀತಿ ಬ್ರಿಟಿಷರು 200 ವರ್ಷ ಆಳಿ ಹೋದ್ರು. ಮತ್ತೆ ನಾವು ಹಿನ್ನೆಲೆ ಬಾಕಿಲಿದ್ದ ಅವ್ರಿಗೆ ಕರೆಯಾಕಿರ್ತೀವಿ. ಆಗಲೇ ಬರ್ರಪ್ಪ ಅಂತ ಚಾಲು ಆಗಿದೆ.
ಆದ್ದರಿಂದ ಈ ಒಂದು ಸ್ವತಂತ್ರ ದೇಶವನ್ನು ಸ್ವತಂತ್ರವಾಗಿ ಇಡಬೇಕಾದ್ರೆ ಕಾರ್ಮಿಕ ವರ್ಗದ ಹೋರಾಟ ನಿನ್ನೆಯಿಂದ ಇಲ್ಲಿದ್ದ ಅಖಿಲ ಭಾರತ ಕಾರ್ಮಿಕ ವರ್ಗ ಏನು ಕರೆದಿತ್ತು, ಹೋರಾಟ ಏನು ಕರೆದಾರೆ, ಎಲ್ಲಾ ಸಂಘಟನೆಗಳಿಗೆ ಬೆಂಬಲವಾಗಿ ಟ್ರೇಡ್ ಯೂನಿಯನ್ ಸೆಂಟರ್ ಕೂಡ ಅದಕ್ಕೆ ಹೊರತುಪಡಿಸಿಲ್ಲ. ನಾವು ಅವ್ರಿಗೆ ಬೆಂಬಲಿಸ್ತೀವಿ. ಆದ್ರೆ ಅವರ ನಮ್ಮ ನಡುವ ಒಂದೇ ಉದಾಹರಣೆ ಹೇಳಿದೆ ನಿಮಗೆ, 21,000 ಅವ್ರು ಅಂದ್ರೆ 25,000 ನಾವು ಅಂತೀವಿ. ನಾವು ಜಾಸ್ತಿ ಕೊಡಂಗಿವಿ, 4,000 ಜಾಸ್ತಿ ಮಾಡಿದ್ರೆ ಅವ್ರು ಕೊಡಂಗಿಲ್ಲ, 20 ಅಂದ್ರೂ ಕೊಡವಲ್ಲ. ಆದ್ರೆ ಹೋರಾಟ ಅಂತ ಮಾಡಲೇಬೇಕಾ? ಇದು ನಮ್ದು ಹೆಂಗಪ್ಪ 25,000 ಮಾಡಿದ್ರೆ ನಮ್ಮ ಮನೋರಂಜನೆ ಹಾಕಿವಿ, ಅದರಲ್ಲಿ ಕಾರ್ಮಿಕರ ವಿದ್ಯಾಭ್ಯಾಸ ಸಲುವಾಗಿ ಹಾಕಿವಿ, ಬಟ್ಟೆ ಸಲುವಾಗಿ ಹಾಕಿವಿ, ಊಟ ಸಲುವಾಗಿ ಹಾಕಿವಿ. ಬರೀ ಅವ್ರು ಒಂದು ಕೊಟ್ಟರೆ ಸಾಕನ್ನಕತ್ತಾರ. ಈಗ ಬರಬತ್ತು ತಿರ್ಗಾರ ಬಟ್ಟೆ ಇರ್ಲಾರ್ದಂಗ ಬಟ್ಟೆ ಅಲ್ಲೊನ್ಸ್ಬೇಕಲ್ಲ. ಅದು ಆ ಒಂದು ಲೆಕ್ಕದಾಗ ನಾವು ಇವತ್ತು 25,000 ಫಿಕ್ಸ್ ಮಾಡಿದೆ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್. ಇದು ಬಹಳ ಮುಖ್ಯವಾದದ್ದಿದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವರೇ ಒಂದಿಲ್ಲ, ಅವರೊಂದು 10 ಮಂದಿ ಆ ಕಡೆ, ಇವರೊಂದು 10 ಮಂದಿ ಈ ಕಡೆ ಇಲ್ಲ. ಇವತ್ತಿಲ್ಲ ನಾಳೆ ಇನ್ನೂ ಒಂದು ದಿವಸ ಒಂದಾಗೇ ಆಗ್ತೀವಿ. ಯಾಕಂದ್ರೆ ಒಟ್ಟಿಪಾಡಿಗಿದೆ. ಯಾರು ಉಪವಾಸ ಇರ್ತಾನೆ ಅವನು ಒಂದಾಗ್ಲೇಬೇಕಾಗ್ತದೆ. ಒಟ್ಟಿ ತುಂಬುದ ಬರಗಿಲ್ಲ ನಮ್ಮ ಜೊತೆ. ಆದ್ರೆ ಯಾರು ಉಪವಾಸ ಇದ್ದಾರೆ ಅವರಂತೂ ಸೇರ್ತೀವಿ, ನಾವು ಒಂದಾಗ್ತೀವಿ. ಇದು ಮಾತ್ರ ಇವತ್ತು ಅರ್ಥ ಮಾಡ್ಕೋಬೇಕು ಸರ್ಕಾರಗಳು. ಕಾರ್ಮಿಕರನ್ನ, ರೈತರನ್ನ ಎಲ್ಲರನ್ನ ಸಮನಾಗಿ ಏನೇನು ಅವ್ರ ಕಾಯ್ದೆಗಳದ ಯಥಾವಥವಾಗಿ ಮುಂದುವರ್ಸ್ಕೊಂಡು ಹೋದಾಗ ಮಾತ್ರ ಈ ದೇಶ ಉಳಿತದೆ. ಇಲ್ಲಾಂದ್ರೆ ಅವ್ರ ಆಳ್ಕೆಯನ್ನ ತೆಗಿಯಕ್ಕೆ ನಮ್ಗೆ ಗೊತ್ತಿದೆ. 80% ಜನ ಒಂದಾಗಬೇಕು, ಒಂದು ಮಾಡುವ ಕಾರ್ಯಕ್ರಮ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಮೆಮೊರಂಡಮ್ ಕೊಡ್ತೀರೇನು ಕೇಳಿದ್ರು ನನಗೆ. ಬರೀ ಮೆಮೊರಂಡಮ್ ಕೊಟ್ಟು ಫೋಟೋ ಹೊಡೆದು ಪೇಪರಾಗ ಹಾಕೊಂಡು ಹೋಗ್ಬಿಡ್ತೀವಿ, ಕಲಾಸ್ ಮುಗೀತಿ. ಕೊಟ್ರಂಗ ಅವರು ಈಗ ಕೊಟ್ಬಿಡ್ತಾರ? ಇಲ್ಲಿವರೆಗೆ ಕೊಟ್ಟಿಲ್ಲ. 22 ಹೋರಾಟಗಳಾದವು. ಈಗ ಏನಿಲ್ಲಪ್ಪ ಮುಂದ ಈಗಾಗಲೇ ಪದವಾಗಿ ಹೇಳಿದ್ರು, ಕುಡುಗೋಲು ಮಸಿಬೇಕಂತ ಹೇಳಿದ್ರು. ಕುಡುಗೋಲು ಮಸಿಬೇಕಂತ ಹೇಳಿಬಿಟ್ರಲ್ಲ, ಆ ಕುಡುಗೋಲು ಮಸ ಕೆಲಸ ಚಾಲು ಆಗ್ಬೇಕು. ಇಲ್ಲಂದ್ರೆ ನಡೆದಿಲ್ಲ. ನಾವು ಯಾರಿಗೂ ಕೊಲೆಗಿಲ್ಲ ಮಾಡಂಗಿಲ್ಲ. ಕುಡುಗೋಲು ಬರೀ ಕೈಯಾಗಿರ್ತದ ಅಷ್ಟೇ, ಜಂಡದಾಗಿರ್ತದ. ಅರ್ಥ ಮಾಡ್ಕೋಬೇಕಿದ್ದು ಜಂಡದಿಂದ ಕೈಯಾಗಿ ಬರಬಾರ್ದು. ಕೈಯಾಗಿ ಬಂದ್ರೆ ಮತ್ತೆ ಕಾಲದು ಏನ್ ಮಾಡಕ್ಕಾಗೋದಿಲ್ಲ. ಅನಿವಾರ್ಯ ನೋಡಿ. ಎಲ್ಲಿವರೆಗೂ ಮುಂದೆ ಸಾಕ್ತಾನೆ ಮನುಷ್ಯ, ಸಾಕ್ತಾ ಇರ್ತಾನೆ ಮುಂದ. ಹಿಂದ ದಪ್ಪ ಅಂತ ಬರಾಕತ್ತಾರ ಅವರು. ದಪ್ಪ ಅಂತ ಹೋದ್ರೆ ಹಿಂದೆ ಸರಿತೀವಿ. ಗಾಡಿ ಹಚ್ಚಿಬಿಟ್ಟದೀಗ. ಗಾಡಿಗಂತೂ ಹೊಡ್ಕೊಂಡು ಹೋಗಕ್ಕಾಗಂಗಿಲ್ಲ. ಏನಾದ್ರೂ ಸಾಯೋದು ಹೆಂಗಾರ ಐತೆ. ಮುಂದವನಿಗೆ ಒಬ್ಬರು ಕೊಂದು ಸತ್ತು ಬಿಡಮ್ಮ ಅಂತ ಬರ್ತಾರೆ. ಇದೇ ನಡೆದಿದೆ ಇವತ್ತು ಯುವಕರಲ್ಲಿ. ಎಲ್ಲ ಬಡವರು, ದೀನ ದಲಿತರು ಎಲ್ಲರಿಗೆ ಒತ್ತಡ ಮಾಡ್ತಾ ಇದ್ದಾರೆ, ಹೇರಿಕೆ ಮಾಡ್ತಾ ಇದ್ದಾರೆ. ಜನರನ್ನ ತಲೆ ಕೆಡಿಸುವಂತ ವ್ಯವಸ್ಥೆಗಳನ್ನ ನಿಮ್ಮ ತಲೆ ತುಂಬ್ತಾ ಇದ್ದಾರೆ. 70-75 ವರ್ಷ ಆಯ್ತು ಈ ಸಂವಿಧಾನ ಆಗಿ ಬರೆದು ಕೊಟ್ಟು ಹೋಗ್ಬಿಟ್ರು. ಅವಾಗ ಸುಮ್ಮನೆ ಇದ್ರು. 70 ವರ್ಷ ಆದ್ಮೇಲೆ ಸಂವಿಧಾನ ಒಪ್ಪಂಗಿಲ್ಲ ಅಂತ ಒಬ್ಬ ಮಾತಾಡ್ತಾನೆ. ಒಬ್ಬ ML ಅಂತಾನೆ ಸಂವಿಧಾನ ಮತ್ತೆ ಏನಂತಾರೆ, ಸಂವಿಧಾನಗ ಪ್ರಾಣ ಮಾಡಿ ಅಂದ್ರೇನು ಶಬ್ದ ಮಾಡಿ ನಾನು ಬರ್ತೀನಿ ಅಂತ ಬರ್ತಾರ. ಓಟು ತಗೊಂತಾರೆ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ಸಂವಿಧಾನ ಕೆಡ್ಸಕ್ ಹೊಂಟಾರೆ. ಇದನ್ನ ಮೊದಲು ಅರ್ಥ ಮಾಡಬೇಕು. ಇವತ್ತು ಹೋರಾಟದಲ್ಲಿ ಕೂಡ ಇದು ಕಾರ್ಮಿಕ ಕಾಯ್ದೆ ಕೂಡ ಇದು ನಮ್ಮ ಹಕ್ಕುಗಳು. ಸಂವಿಧಾನದ ಕಾಯ್ದುಕೊಂಡು ಬಂದಂತ ಹಕ್ಕುಗಳು ಸಂವಿಧಾನದಲ್ಲಿ ಕೂಡ ಇವು ಅಡಿಕೆ ಆಗ್ಯಾವ. ಇವು ಈಗ ಮಹಿಳೆಯರಿಗೆ ರಾತ್ರಿ ಕೆಲಸ ಮಾಡಬಾರ್ದು ಅಂತ ಸಂವಿಧಾನದಾಗ ಐತೆ. ಈಗ ಇವ್ರು ಕಾರ್ಪೊರೇಟ್ ಮಂದಿ ಬಂದು ರಾತ್ರಿ ಕೆಲಸ ಮಾಡ್ರಿ ಅಂತ ಹಾಕ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ಬೇಕಾ ಬೇಡ? ಆದ ಕಾರಣ ಇವತ್ತು ಮಹಿಳಾ ಕಾರ್ಮಿಕರಿಗೂ ಕೂಡ ನಾವು ಈ ಒಂದು ಹೋರಾಟದಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಈಗಾಗಲೇ ಸಮಯ ಆಗಿದೆ. ಬಹಳಷ್ಟು ವಿಚಾರ ಮಾತಾಡ್ಬೋದು. ವಿಚಾರ ಮಾತಾಡಕ್ಕೆ ನಿಂತರೆ ಬಹಳಷ್ಟು ಮಾಡ್ಬೋದಾಗಿದೆ. ಆದರೆ ಇವತ್ತು 2 ಗಂಟೆವರೆಗೆ ನಮ್ಮ ಧರಣ ಕಾರ್ಯಕ್ರಮ ಹಾಕುವ ಮೂಲಕ ನಾವು 4-5 ಅಸಂಘಟಿತ ವಲಯದ ಕಾರ್ಮಿಕರೊಂದಿಗೆ ಸೇರಿ ಹಟ್ಟಿ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಸೇರಿ ಈ ಒಂದು ಟ್ರೇಡ್ ಯೂನಿಯನ್ ಸೆಂಟರ್ನ ಅಡಿಯಲ್ಲಿ ಈ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ಬೆಂಬಲ ಮಾಡುವ ಮೂಲಕ ಈ ಒಂದು ಮುಷ್ಕರವನ್ನು ಈ 2ನೇ ದಿನದಲ್ಲಿ ಕೂಡ 29ರಲ್ಲಿ ದಿನ ಕೂಡ ನಡೀಲಿ. ಇಲ್ಲಾಂದ್ರೆ ಇವತ್ತು ಸುಮ್ಮನೆ ಕೂತ್ಬಿಟ್ರೆ ಏನು ಗದ್ದಲ ಇಲ್ಲದಂಗೆ ಆಗೋಗ್ತಾರೆ. ಒಂದ್ ದಿವಸ ಒದರಿದ್ರು ಹೋದ್ರಪ್ಪ ಕಾರ್ಮಿಕರು ಅಂತಾರೆ. ಹೌದಿಲ್ಲ? ಅದಕ್ಕೆ 48 ತಾಸು ಈ ದೇಶದ ಕಾರ್ಮಿಕರು ಕರೆದಾರ. ಈ ದೇಶದ ಕಾರ್ಮಿಕರು 48 ತಾಸಿಗೆ ಸಕ್ಸಸ್ ಆಗ್ಬೇಕು. ಅದನ್ನ ನಾವು ಎಲ್ಲರೂ ಯಶಸ್ವಿಗೊಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಬೆಳಗ್ಗೆ 11ರಿಂದ ಈಗ ಎಲ್ಲರೂ ಇಲ್ಲಿ ಧರಣಿ ಮಾಡುವ ಮೂಲಕ ಎಲ್ಲರನ್ನ ವಿಚಾರಗಳನ್ನು
ತಿಳಿಸ್ಬೇಕು. ವಿಚಾರ ತಿಳಿಸಿದ್ರೆ ಗೊತ್ತಾದ್ರೆ ಒಬ್ಬರಿಗೊಬ್ಬರು ಹೇಳ್ಕೊಂಡು ಹೋಗ್ಬೇಕು. ಇಲ್ಲಿ ಇರೋರು ನಾವು ಬರೇ 100 ಮಂದಿ ಇರ್ಬೋದು, 1000 ಜನರಿಗೆ ನೀವು ಹೇಳ್ಕೋಬಹುದು, 1000 ಜನರನ್ನ ನೀವು ಹೇಳ್ಬೋದು. ಇಲ್ಲಿ 100 ಮಂದಿ ಆದ್ರೆ ನಾವು 1000 ಜನರಿಗೆ ಹೇಳಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಿದ್ರಿ. ಎಲ್ಲ ಸಂಘಟನೆಯ ಮುಖಂಡರಿಗೂ, ಇಲ್ಲಿ ಬಂದಂತ ಎಲ್ಲ ನಮ್ಮ ಕಲಾ ತಂಡದವರಿಗೂ, ನಮ್ಮ ಪಕ್ಷದ ಜನರಿಗೂ ಎಲ್ಲರನ್ನ ನಾನು ಈ ಒಂದು ಹೋರಾಟದ ಪರವಾಗಿ ಎಲ್ಲರನ್ನ ನಾನು ಧನ್ಯವಾದ ವ್ಯಕ್ತಪಡಿಸುತ್ತಾ ನಾನು ನನ್ನ ಮಾತು ಮುಗಿಸುತ್ತೇನೆ. ಲಾಲ್ ಸಲಾಂ.